ನೈಸ್ ಟೋಲ್ ವಿಚಾರದಲ್ಲಿ ಜೆಡಿಎಸ್ ಪರ ನಿಂತ ಬಿಜೆಪಿ. ಕುಮಾರಸ್ವಾಮಿ ಅವರ ನಿಲುವಿಗೆ ನಮ್ಮ ಬೆಂಬಲವಿದೆ. ನೈಸ್ ಟೋಲ್ ವಿಚಾರದಲ್ಲಿ ಜೆಡಿಎಸ್ ಪರವಾಗಿ ನಿಂತಿದೆ ಬಿಜೆಪಿ. ಕುಮಾರಸ್ವಾಮಿ ಅವರ ನಿಲುವಿಗೆ ನಮ್ಮ ಬೆಂಬಲವಿದೆ. ಎಚ್ಡಿಕೆ ಪತ್ರಕ್ಕೆ ಸಹಮತ ಇದೆ ಎಂದು ವಿಪಕ್ಷ ನಾಯಕ ಅಶೋಕ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಟೋಲ್ ಹೆಸರಲ್ಲಿ ಕೋಟ್ಯಾಂತರ ಹಣ ಲೂಟಿಯಾಗ್ತಿದೆ. ಅಗ್ರಿಮೆಂಟ್ನಲ್ಲಿ ಕಾಂಕ್ರೀಟ್ ರೋಡ್ ಮಾಡಬೇಕು ಅಂತ ಇರೋದು. ಇವರು 10 ವರ್ಷ ಕಾಂಕ್ರೀಟ್ ರೋಡ್ ಮಾಡಿರಲಿಲ್ಲ. 30 ವರ್ಷ ಆದ್ಮೇಲೆ ಸರ್ಕಾರ ಯೋಜನೆಯನ್ನ ವಶಪಡಿಸಿಕೊಳ್ಳಬೇಕು. ಆದ್ರೆ ನೈಸ್ ಸಂಸ್ಥೆಗೆ ಸರ್ಕಾರವೇ ಆಶ್ರಯ ಕೊಡ್ತಿದೆ. ಟೋಲ್ ನಿಷೇಧಿಸುವಂತೆ ಹೈಕೋರ್ಟ್ ಆದೇಶಿಸಿದೆ. ಸರ್ಕಾರ ನೈಸ್ ಜೊತೆ ಶಾಮೀಲಾಗಿದೆ. ಸರ್ಕಾರ ಏನೂ ಮಾಡಲ್ಲ. ನೈಸ್ ಅಕ್ರಮವನ್ನ ಸರ್ಕಾರ ಸಿಬಿಐ ತನಿಖೆಗೆ ವಹಿಸಬೇಕು ಅಂತ ಆಗ್ರಹವನ್ನ ಮಾಡಿದ್ದಾರೆ. ನೈಸ್ ಸಂಸ್ಥೆಯಿಂದ ಕಿಕ್ ಬ್ಯಾಕ್ ಪಡೆದವರು ನೈಸ್ ಟೋಲ್ ವಿಚಾರದಲ್ಲಿ ಜೆಡಿಎಸ್ ಪರವಾಗಿ ನಿಂತಿದೆ ಬಿಜೆಪಿ. ಕುಮಾರಸ್ವಾಮಿ ಅವರ ನಿಲುವಿಗೆ ನಮ್ಮ ಸಂಪೂರ್ಣ ಬೆಂಬಲವಿದೆ. ಎಚ್ಡಿಕೆ ಪತ್ರಕ್ಕೆ ಸಹಮತ ಇದೆ ಎಂದು ಬಿಜೆಪಿ ಹೇಳಿದೆ. ಜೊತೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಹೇಳಿದ್ದಾರೆ. ಈ ವಿಚಾರವಾಗಿ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಜೋಯಲ್ ಡೆಸ್ಕ್ ಲೈವ್ ಅಲ್ಲಿ ಇದ್ದಾರೆ. ಜೋಯಲ್, ಏನ್ ಮಾಹಿತಿ ಇದೆ ಈ ಟೋಲ್ ವಿಚಾರವಾಗಿ? ಏನು ಟೋಲ್ ಕಟ್ಟಬಾರದು ಅಂತ ಎಚ್ಡಿಕೆ ಅವರು ಪತ್ರವನ್ನ ಬರೆದಿದ್ದಾರೆ ಸಿಎಂಗೆ. ಏನ್ ಅಪ್ಡೇಟ್ ಇದೆ ಜೋಯಲ್? ರಾಶಿಕಾ, ನೈಸ್ ಸಂಸ್ಥೆ ಏನಿದೆ ಇದು ಅನಧಿಕೃತವಾಗಿ ಈಗಲೂ ಕೂಡ ಟೋಲನ್ನು ಕಲೆಕ್ಟ್ ಮಾಡ್ತಾ ಇದೆ, ಸಂಗ್ರಹ ಮಾಡ್ತಾ ಇದೆ. ಆದರೆ ಈ ಒಂದು ಸಂಗ್ರಹ ಮಾಡೋದನ್ನು ಸರ್ಕಾರ ನಿಷೇಧವನ್ನು ಮಾಡಬೇಕು. ಅದೇ ರೀತಿ ಈ ಒಂದು ಯೋಜನೆ ಏನಿದೆ ನೈಸ್ ಯೋಜನೆಯನ್ನು ಸರ್ಕಾರ ವಶಪಡಿಸ್ಕೊಳ್ಬೇಕು ಅಂತ ಹೇಳಿ ಇವತ್ತು ಕೇಂದ್ರ ಸಚಿವರಾಗಿರುವಂತಹ ಕುಮಾರಸ್ವಾಮಿ ಅವರು ಸುದೀರ್ಘವಾಗಿ 7 ಪುಟಗಳ ಪತ್ರವನ್ನು CM DK ಶಿವಕುಮಾರ್ ಅವರಿಗೆ ಬರೆದಿರುವಂಥದ್ದು. ಇದೇ ಹಿನ್ನೆಲೆಯಲ್ಲಿ ಏನು ಈಗಾಗಲೇ ಕೇಂದ್ರ ಸಚಿವರಾಗಿರುವಂಥ ಕುಮಾರಸ್ವಾಮಿ ಅವರು ಮಾತನಾಡಿದರು. ಹಾಗೆಯೇ ನೈಸ್ ಏನು ಟೋಲ್ ಸಂಗ್ರಹ ಮಾಡ್ತಾ ಇದೆ ಇದನ್ನು ಏನು ನಿಷೇಧಿಸಬೇಕು ಅಂತ ಈಗಾಗಲೇ ಈ ಮುಂಚೆ ಕೂಡ ಆಗ್ರಹವನ್ನು ವ್ಯಕ್ತಪಡಿಸಿದರು. ಆದರೆ ಇದೀಗ ಏನು ಇದೇ ವಿಚಾರವಾಗಿ ಏನು ಈ ಒಂದು ಪತ್ರ ಬರೆದಿರುವಂಥ ವಿಚಾರವಾಗಿ CM DK ಶಿವಕುಮಾರ್ ಅವರು ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ಕುಮಾರಸ್ವಾಮಿ ಅವರ ಪತ್ರವನ್ನು ನಾನಿನ್ನು ನೋಡಿಲ್ಲ, ನಾನು ನೋಡ್ತೇನೆ ಅಂತ ಹೇಳಿ ತಿಳಿಸಿದ್ದಾರೆ. ಈ ವಿಚಾರಕ್ಕೆ ಈಗಾಗಲೇ ಏನು ವಿರೋಧ ಪಕ್ಷದ ನಾಯಕರಾಗಿರುವಂಥ ಆರ್ ಅಶೋಕ್ ಅವರು ಕೂಡ ಪ್ರತಿಕ್ರಿಯೆ ನೀಡಿದ್ದು, ಅವರು ಏನು JDS ಪರವಾಗಿ ನಿಂತಿರುವಂಥದ್ದು. ಹಾಗೆಯೇ ಕುಮಾರಸ್ವಾಮಿ ಅವರ ಪರವಾಗಿ ನಮ್ಮ ನಿಲುವು ಇರುತ್ತೆ. ಅವರು ಏನು ಪತ್ರವನ್ನು ಬರೆದಿದ್ದಾರೆ ಅದಕ್ಕೆ ನಮ್ಮ ಸಹಮತ ಇದೆ, ಸಂಪೂರ್ಣವಾದಂಥ ಬೆಂಬಲ ಇದೆ ಅಂತೇಳಿ ಅಶೋಕ್ ಅವರು ತಿಳಿಸಿರುವಂಥದ್ದು. ಇಲ್ಲಿ ನೋಡೋದಾದರೆ ಏನು ನೈಸ್ ಯೋಜನೆ ಅನ್ನೋದು ಏನಿದೆ, ಈ ನೈಸ್ ಇದು ಏನು ರಸ್ತೆಯನ್ನು ಮಾಡಿದ್ರು, ಇದು ಕಾಂಕ್ರೀಟ್ ರಸ್ತೆ ಆಗಿರಬೇಕಿತ್ತು. ಆದರೆ 10 ವರ್ಷಗಳ ಕಾಲ ಇವರು ಕಾಂಕ್ರೀಟ್ ರಸ್ತೆಯನ್ನೇ ನಿರ್ಮಿಸಿಲ್ಲ. ಅದರ ಬಳಿಕ ಏನು 30 ವರ್ಷಗಳ ನಂತರ ಈ ಯೋಜನೆಯನ್ನು ಸರ್ಕಾರ ವಶಪಡಿಸ್ಕೊಳ್ಬೇಕಿತ್ತು. ಆದರೆ ಇನ್ನೂ ಕೂಡ ವಶಪಡಿಸ್ಕೊಂಡಿಲ್ಲ. ನೈಸ್ ಯೋಜನೆಯ ಪರವಾಗಿ ಅಥವಾ ಈ ನೈಸ್ ಸಂಸ್ಥೆಯ ಪರವಾಗಿ ಸರ್ಕಾರ ನಿಂತಿರುವಂಥದ್ದು ಅದರ ಜೊತೆಯಲ್ಲಿ ಶಾಮೀಲಾಗಿದೆ. ಹೀಗಾಗಿ ಅನಧಿಕೃತವಾಗಿ ಅವರೇನು ಈ ಒಂದು ಟೋಲನ್ನು ಸಂಗ್ರಹ ಮಾಡ್ತಾ ಇದ್ದಾರೆ ಅದು ನಿಷೇಧ ಮಾಡಬೇಕು. ಹಾಗೆ ಈ ಒಂದು ಯೋಜನೆಯನ್ನು ಏನು ವಾಪಸ್ ಪಡಿಬೇಕು ಸರ್ಕಾರ, ಈ ಒಂದು ಯೋಜನೆಯನ್ನು ತನ್ನ ಸುಪರ್ದಿಗೆ ಪಡೆದುಕೊಳ್ಬೇಕು ಅಂತ ಹೇಳಿ ಆರ್ ಅಶೋಕ್ ಅವರು ಕೂಡ ಆಗ್ರಹ ಮಾಡಿರುವಂಥದ್ದು. ಹಾಗೆಯೇ ಏನು ಈ ಒಂದು ನೈಸ್ ಟೋಲ್ ವಿಚಾರವಾಗಿ ಹಾಗೆ ನೈಸ್ ಏನು ಅಕ್ರಮ ಆಗಿರುವಂಥ ವಿಚಾರಕ್ಕೆ ಏನು
ಒಂದು CBI ತನಿಖೆಗೂ ಕೂಡ ಈ ಒಂದು ಕೇಸನ್ನು ಒಪ್ಪಿಸಬೇಕು ಅಂತೇಳಿ ಅಶೋಕ್ ಅವರು ಆಗ್ರಹ ಮಾಡಿದ್ದಾರೆ. ಅದೇ ರೀತಿ ಏನು ನೈಸ್ ಈಗಾಗಲೇ ಸಾಕಷ್ಟು ಏನು ರೈತರನ್ನ ಸಾಕಷ್ಟು ಕೊಳ್ಳೆ ಹೊಡೆದಿದೆ, ಕೋಟ್ಯಾಂತರ ರೂಪಾಯಿ ಹಣವನ್ನು ಕೊಳ್ಳೆ ಹೊಡೆದಿದೆ. ಹಾಗೆಯೇ ಈ ಒಂದು ಯೋಜನೆ ಅಡಿಯಲ್ಲಿ ಏನು ಭೂಮಿ ಏನು ಒಂದಷ್ಟು ಸ್ವಾಧೀನಪಡಿಸಿಕೊಳ್ಳಲಾಗಿತ್ತು, ಅದು ಏನು ಯೋಜನೆಗೆ ಯಾವ ನಿಗದಿತ ಯೋಜನೆಗೆ ನಿರ್ದಿಷ್ಟವಾದಂಥ ಯೋಜನೆಗೆ ಸೀಮಿತವಾಗಿತ್ತೋ ಅದೇ ಯೋಜನೆಗೆ ಬಳಸ್ಕೊಳ್ಬೇಕಿತ್ತು. ಅದನ್ನು ಬಿಟ್ಟು ಬೇರೆ ಯೋಜನೆಗೂ ಕೂಡ ಈ ಒಂದು ರೈತರ ಭೂಮಿಗಳನ್ನು ಬಳಸ್ಕೊಳ್ಳಲಾಗ್ತಾ ಇದೆ. ಹಾಗೆಯೇ ರೈತರಿಗೆ ಈ ಒಂದು ಯೋಜನೆ ಅಡಿಯಲ್ಲಿ ಏನು ರೈತರ ಭೂಮಿಯನ್ನು ವಶಪಡಿಸಿಕೊಳ್ಳಲಾಗಿದೆ ಅವರಿಗೆ ಸೂಕ್ತವಾದಂಥ ಪರಿಹಾರವನ್ನು ನೀಡಬೇಕು. ಆದಷ್ಟು ಬೇಗ ಈ ಒಂದು ನೈಸ್ನ ಇಲ್ಲೀಗಲ್ ಅಂದರೆ ಅನೈತಿಕ ಚಟುವಟಿಕೆಗಳು ಅಥವಾ ಈ ಕಾನೂನು ಬಾಹಿರವಾಗಿ ಮಾಡ್ತಾ ಇರುವಂತಹ ಏನು ಈ ಒಂದು ಚಟುವಟಿಕೆಗಳು ನಿಲ್ಲಬೇಕು. ಹಾಗೆಯೇ ಈಗಾಗಲೇ ಹೈಕೋರ್ಟ್ ಕೂಡ ಆದೇಶವನ್ನು ನೀಡಿದೆ, ಏಕಸದಸ್ಯ ಪೀಠ ಕೂಡ ಹಾಗೆ ದ್ವಿಸದಸ್ಯ ಪೀಠ ಕೂಡ ಆದೇಶವನ್ನು ನೀಡಿದೆ. ಈ ಒಂದು ಟೋಲ್ ಸಂಗ್ರಹವನ್ನು ತಕ್ಷಣಕ್ಕೆ ಬರುವಂತೆ ನಿಷೇಧಿಸಬೇಕು ಅಂತೇಳಿ ಆಗ್ರಹವನ್ನು ಮಾಡಿರುವಂಥದ್ದು. ಒಟ್ಟಾರೆಯಾಗಿ ಇಲ್ಲಿ ಕುಮಾರಸ್ವಾಮಿ ಅವರು ಪತ್ರವನ್ನು ಬರೀತಾರೆ ಮೊದಲನೇದಾಗಿ DK ಶಿವಕುಮಾರ್ ಅವರಿಗೆ. ಅದನ್ನು ಈಗಾಗಲೇ ಅಶೋಕ್ ಅವರು ವಿರೋಧ ಪಕ್ಷದ ನಾಯಕನಾಗಿ, ಅದೇ ರೀತಿ ಮೈತ್ರಿ ಪಕ್ಷದ ಏನು ನಾಯಕನಾಗಿ ಅವರು ಇದನ್ನು ಸಮರ್ಥಿಸಿಕೊಂಡಿರುವಂಥದ್ದು. ರಾಶಿಕಾ. ಓಕೆ, ಧನ್ಯವಾದ ಜೋಯಲ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಎಸ್, ಬೆಂಗಳೂರಿನ ಟೋಲ್ ರಸ್ತೆಗೆ ಯಾರು ಟೋಲ್ ಕಟ್ಟಬೇಡಿ ಅಂತ ಹೇಳಿ ಕರೆಯನ್ನ ಕೊಟ್ಟಿದ್ರು ಕುಮಾರಸ್ವಾಮಿ ಅವರು. ಇದೀಗ DK ಶಿವಕುಮಾರ್ ಅವರಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಪತ್ರವನ್ನ ಬರೆದಿದ್ದಾರೆ ಇದೇ ವಿಚಾರವಾಗಿ. ಇದಕ್ಕೆ ಬಿಜೆಪಿ ಹಾಗೂ ವಿಪಕ್ಷ ನಾಯಕ ಅಶೋಕ್ ಕೂಡ ಬೆಂಬಲವನ್ನ ಸೂಚಿಸಿದ್ದಾರೆ.